ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಬೆನ್ನಲ್ಲೇ ಸೌದೆಗೆ ಭಾರಿ ಬೇಡಿಕೆ ಬಂದಿದೆ. ಮಂಗಳೂರು ನಗರದಲ್ಲೇ ಸೌದೆ ಮಾರಾಟ ಅಂಗಡಿಗಳಿಗೆ ಈಗ ಮತ್ತೆ ಮರುಜೀವ ಬಂದಿದೆ. ಮಂಗಳೂರಿನಲ್ಲಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ ಉದ್ಯಮಿಗಳು. ಮುಂಚೆ ಎಲ್ಲ ಸೌದೆ ಒಲೆಯಲ್ಲಿ ಹೋಟೆಲ್ಗಳಲ್ಲಿ ಅಡುಗೆ ಮಾಡ್ತಾ ಇದ್ದವರು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಶಿಫ್ಟ್ ಆಗಿದೆ. ಆದರೆ ಈಗ ಮತ್ತೆ ಸೌದೆ ಒಲೆ ಮೊರೆ ಹೋಗಬೇಕಾದಂತ ಪರಿಸ್ಥಿತಿ. ಈಗ ಮತ್ತೆ ಬೇಡಿಕೆ ಬಂದಿದೆ ಸೌದೆಗೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಸನ್ನಿವೇಶದ ಕಾರಣಕ್ಕೋಸ್ಕರ ಈಗಾಗಲೇ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಕಮರ್ಷಿಯಲ್ ಗ್ಯಾಸ್ ಉತ್ಪಾದನೆ ಕಡಿಮೆ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಅನೇಕ ಹೋಟೆಲ್ ಉದ್ಯಮ ಇರಬಹುದು, ದೇವಸ್ಥಾನಗಳಿರ್ಬೋದು, ಕಮರ್ಷಿಯಲ್ ಗ್ಯಾಸ್ ಬಳಸುವ, ಅದರ ಜೊತೆಗೆ ಡೊಮೆಸ್ಟಿಕ್ ಗ್ಯಾಸ್ಗಳಲ್ಲೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಇದು ಆಹಾರದ ಉತ್ಪಾದನೆಗೆ ಬಹಳ ದೊಡ್ಡ ಎಫೆಕ್ಟ್ ಕೊಟ್ಟಿದೆ. ಹಾಗಾಗಿ ಅನೇಕ ಕಡೆಗಳಲ್ಲಿ ಸೌದೆ ಒಲೆಗಳನ್ನು ಬಳಸ್ತಾ ಇದ್ದಾರೆ. ನಾನೀಗ ನಿಮ್ಮ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮಂಗಳೂರಿನಲ್ಲಿರುವಂತಹ, ಮಂಗಳೂರಿನ ಪಂಪೆಲ್ ಬಳಿ ಇರುವಂತಹ ಒಂದು ಸೌದೆ ಕಟ್ಟಿಗೆಯನ್ನು ಮಾರಾಟ ಮಾಡುವಂತಹ ಒಂದು ಜಾಗ. ಯಾಕಂದ್ರೆ ಇಂತಹ ದಿನಗಳಂದ್ರೆ ಸಾಕಷ್ಟು ವರ್ಷಗಳ ಹಿಂದೆ, ಯಾಕಂದ್ರೆ ಈ ಗ್ಯಾಸ್ ವ್ಯವಸ್ಥೆಗಳು ಬರುವ ಮೊದಲು ಎಲ್ಲರ ಆಹಾರ ತಯಾರಿಕೆಯ ಬಹಳ ಮೂಲವಾಗಿದ್ದಂಥದ್ದು ಬೆಂಕಿಯನ್ನ ಹಾಕ್ಲಿಕ್ಕೋಸ್ಕರ ಅವರು ಬಳಕೆ ಮಾಡ್ತಾ ಇದ್ದಂಥದ್ದು ಬಹುತೇಕ ಜನಸಮುದಾಯದ ಬಳಕೆಯ ವಸ್ತುವಾಗಿದ್ದಂಥದ್ದು ಈ ರೀತಿಯ ಕಟ್ಟಿಗೆಗಳು. ಈ ಕಟ್ಟಿಗೆಗಳನ್ನ ತೆಗೆದುಕೊಂಡು ಹೋಗಿ ಕಟ್ಟಿಗೆಗಳ ಮೂಲಕ ಅಲ್ಲಿ ಬೆಂಕಿಯನ್ನ ಉತ್ಪಾದಿಸಿ ಅಲ್ಲಿ ಆಹಾರ ತಯಾರಿಸುವಂಥದ್ದು ಸುಮಾರು ವರ್ಷಗಳ ಹಿಂದೆ ನಡ್ಕೊಂಡು ಬಂದಂಥದ್ದು. ಆದ್ರೆ ಅದು ಮತ್ತೆ ಒಂದಷ್ಟು ಅಧಪತನಕ್ಕೆ ಹೋಯ್ತು. ಯಾಕಂದ್ರೆ ಆ ಜಾಗಗಳಿಗೆ ಗ್ಯಾಸ್ ಬಂದಿತ್ತು. ಗ್ಯಾಸ್ ಬಂದ ಕಾರಣಕ್ಕೆ ಅದೆಲ್ಲವೂ ಕೂಡ ಅಧಪತನಕ್ಕೆ ಹೋಯಿತು. ಈ ಎಲ್ಲ ಕಾರಣದಿಂದಾಗಿ ಒಂದಷ್ಟು ಸಮಸ್ಯೆಗಳಾಗಿತ್ತು. ಈಗ ಅದು ಮತ್ತೆ ಒಂದು ರೀತಿಯಾಗಿ ಅದರ ಒಂದು ಇದು ಪರಿಣಾಮ ತಟ್ಟಿರುವಂಥದ್ದು. ಇಲ್ಲಿ ನೋಡಬಹುದು ನೀವು, ಇಲ್ಲಿ ಒಂದು ರೇಟ್ ಲಿಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ಅಂದ್ರೆ ಸೋಂಟೆ ಅಂದ್ರೆ ಈ ಒಂದು ರೌಂಡ್ ಮಾದರಿಯಲ್ಲಿ ಇರುವಂಥದ್ದು. ಇದಕ್ಕೆ 5 ಕೆಜಿಗೆ 45, ಅಂದ್ರೆ 100 ಕೆಜಿ ಅಂದ್ರೆ 1 ಕ್ವಿಂಟಲ್ ಸುಮಾರು 900 ರೂಪಾಯಿವರೆಗೂ ಕೂಡ ಬರುತ್ತೆ. ಅದ್ರ ಜೊತೆಗೆ ಒಡೆದ ಕಟ್ಟಿಗೆಗಳನ್ನು, ಅಂದ್ರೆ ಹೋಟೆಲ್ಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಇರಬಹುದು, ಒಂದು ಸಣ್ಣ ಇದರಲ್ಲಿ ಅಡಿಗೆ ಮಾಡ್ಲಿಕ್ಕೆ ಇರಬಹುದು ಅಥವಾ ಬೇರೆ ದೊಡ್ಡ ಮಟ್ಟದಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸಹಜವಾಗಿ ಒಡೆದ ಕಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೂ ಕೂಡ ಕ್ವಿಂಟಲ್ಗೆ 1000 ರೂಪಾಯಿವರೆಗೆ ಒಂದು ರೇಟ್ ಲಿಸ್ಟ್ ಅನ್ನ ಮಾಡಲಾಗಿದೆ. ಕಳೆದ 2 ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಇದರ ಒಂದು ಇಂಪ್ಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಮಂಗಳೂರಿನ ನಗರ ಪ್ರದೇಶದಲ್ಲಿರುವಂತಹ ಜಾಗ, ಈ ಒಂದು ಇದರಲ್ಲಿ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಬೇರೆ ಬೇರೆ ಕಡೆಗಳಿಂದ 2 ದಿನಗಳಲ್ಲಿ ಬರ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋಕೆ ಇದರ ಮಾಲೀಕರಿದ್ದಾರೆ. ಎಷ್ಟು ಅಂದ್ರೆ ಈ ಹಿಂದೆ ಎಷ್ಟು ಜನ ಬರ್ತಾ ಇದ್ರು, ಈಗ ಯಾವ ರೀತಿಯ ವಹಿವಾಟು ಇಲ್ಲಿ? ಮುಂಚೆಗಿಂತ ಕಾಲು ವಾಸಿ ಇಲ್ಲ ವ್ಯಾಪಾರ. ಅಂದ್ರೆ ಮುಂಚೆ ಇದು ಬೇಕರಿ ಅದು ಇದು ಮತ್ತೆ ಕೆಲವು ಸಂಸ್ಥೆಗಳು ಎಲ್ಲ ಇತ್ತು. ಎಲ್ಲ ಗ್ಯಾಸ್ ಆಗಿ ನಮಗೆ ವ್ಯಾಪಾರನೇ ಇಲ್ಲ, ಕಾಲು ವಾಸಿ ವ್ಯಾಪಾರ ಇಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಕ್ಯಾಟ್ರಿಂಗ್ನವರು ಸ್ವಲ್ಪ ಕೊಡ್ತಾರೆ, ಮತ್ತು ಸ್ವಲ್ಪ ಹಂಚಿನ ಮನೆಯವರು ಪಾಪದವರು ಸ್ವಲ್ಪ 10 ಕೆಜಿ 20 ಕೆಜಿ 50 ಕೆಜಿ ಹೀಗೆ ಕೊಂಡೋಗ್ತಾರೆ. ಮತ್ತು ಸ್ವಲ್ಪ ಕ್ಯಾಟ್ರಿಂಗ್ನವರು ಅವರೊಂದು 1.5 ಕ್ವಿಂಟಲು 2 ಕ್ವಿಂಟಲು ಈ ಥರ ಕೊಂಡೋಗ್ತಾರೆ. ಈಗ 2 ದಿವಸದಿಂದ PG ಅವರು ಮತ್ತು ಹೋಟೆಲ್ ಅವರು ಹೊಸಬರೇ, ನಮ್ಮ ಪರ್ಮನೆಂಟ್ ಗಿರಾಕಿ ಅವರೆಲ್ಲ ಹೊಸಬರೇ ಬರ್ತಾ ಇದ್ದಾರೆ 2 ದಿವಸದಿಂದ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.